ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆಗಾಗಿ ಇವತ್ತು ಕೂಡ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಇವತ್ತು ಕೂಡ ನೀವು ಕೆಮಿಕಲ್ ಡೈನ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಈಸಿ ಟು ಮೇಕ್ ಇದೆ. 5 ನಿಮಿಷದಲ್ಲಿ ರೆಡಿ ಆಗೋರಂಥ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಒಂದ್ಸಲ ಹಚ್ಕೊಂಡು ನೋಡಿ. ಎಷ್ಟೇ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಅದು ಯಾವ ರೀತಿ ಅಂತ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಹಾಗೂ ಬೆಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಆಮ್ಲ ಪೌಡ್ರ್, ಅಂದರೆ ನೆಲ್ಲಿಕಾಯಿ ಪೌಡರ್. ನಾನು ಪ್ರತಿ ಒಂದು ಜಾಸ್ತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ವೀಕ್ಷಕರೇ. ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದು ಅಂದಾಗ ನನಗೆ ಮೊಟ್ಟ ಮೊದಲು ನೆನಪಾಗೋದೆ ಆಮ್ಲ ಪುಡಿ. ಯಾಕಂದರೆ ಇದು ಎಷ್ಟೊಂದು ನ್ಯಾಚುರಲ್ ಹರ್ಬ್ ಇದೆ ಅಂದರೆ ಕೂದಲನ್ನ ಎಷ್ಟೇ ನಿಮ್ಮ ಕೂದಲು ಬಿಳಿಯಾಗಿರಲಿ ತಕ್ಷಣವೇ ಇದು ಕಪ್ಪು ಮಾಡುತ್ತೆ. ಅಷ್ಟೊಂದು ಶಕ್ತಿ ಇರುತ್ತೆ ಆಮ್ಲನಲ್ಲಿ. ಲಿಂಬೆಹಣ್ಣಿನಿಗಿಂತ ಕೂಡ ವೀಕ್ಷಕರೇ 21% ಜಾಸ್ತಿ ಪ್ರಮಾಣದಲ್ಲಿ ವೈಟಮಿನ್ ಸಿ ಇರುತ್ತೆ. ಹಾಗಾಗಿ ಇದು ನಮ್ಮ ದೇಹಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು, ಜೊತೆಗೆ ನಮ್ಮ ಹೇರ್ಸ್ಗೂ ಕೂಡ. ಆಮೇಲೆ ವೀಕ್ಷಕರೇ, ಕೂದಲು ಕೆಲವೊಮ್ಮೆ ನೋಡಿ ತುಂಬ ಡ್ರೈ ಫ್ರೀಸಿ ಆಗಿಬಿಡುತ್ತವೆ ಅಂತ ನಾನಿಲ್ಲಿ ಶಿಕಾಕಾಯಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈ ಒಂದು ಚಳಿಗಾಲದಲ್ಲಿ ಅಂತ ಇವಾಗ ಸ್ಕಿನ್ ಯಾವ ರೀತಿಯಾಗಿ ಡ್ರೈ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಕೂದಲು ಕೂಡ ಡ್ರೈ ಆಗುತ್ತವೆ. ಹಾಗೂ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಈ ಒಂದು ಚಳಿಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದರೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಗುತ್ತೆ ವೀಕ್ಷಕರೇ ಶೀತಲಿಂದ. ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಸ್ ನಮ್ಮನ್ನು ಈ ಒಂದು ಚಳಿಗಾಲದಲ್ಲಿ ಜಾಸ್ತಿ ಫೇಸ್ ಮಾಡಬೇಕಾಗುತ್ತೆ. ಆದರೆ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಈ ಯಾವೊಂದು ಪ್ರಾಬ್ಲಮ್ ನಮ್ಮನ್ನು ಬರೋ ಹಾಗೆ ಇಲ್ಲ ವೀಕ್ಷಕರೇ. ಬಂದರೂ ಕೂಡ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಸೊ ನೋಡಿ, ಆಮ್ಲ ಪುಡಿ ಮತ್ತು ಶಿಕಾಕಾಯಿ ಪುಡಿನ ಹಾಕ್ಕೊಂಡು ಇವಾಗ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ. ಇದ್ರ ಕಲರ್ ಪೂರ್ತಿ ಚೇಂಜ್ ಆಗಬೇಕು ವೀಕ್ಷಕರೇ, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಕೂಡ ಇದನ್ನು ಸೀದ ಹೋಗೋಕ್ಕೆ ಬಿಡಬಾರ್ದು. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡಿದ್ದೀರ, ಎರಡೂ ಕೂಡ ಬಹಳಷ್ಟು ಪವರ್ಫುಲ್ ಹಾಗೂ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ನಾನು ಬಳಸ್ತಾ ಇಲ್ವಾ. ಈ ಎರಡೂ ಕೂಡ ನಿಮಗೆ ಆನ್ಲೈನ್ ಇಲ್ಲ ಅಂದರೆ ಯಾವುದೇ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಇದನ್ನು ನೀವು ಪಡ್ಕೊಳ್ಬಹುದು ವೀಕ್ಷಕರೇ. ಯಾಕಂದರೆ ನೋಡಿ, ಕೆಮಿಕಲ್ ಡೈ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡ್ತೀವಿ. ಇಂಥ ಒಂದು ಪುಡಿ ತಂದ್ಕೊಂಡು ಇಟ್ಕೊಂಡ್ರೆ ಅವು ಎಷ್ಟು ದಿನವರೆಗೂ ನಮ್ಮನ್ನು ಹೆಲ್ಪ್ ಮಾಡುತ್ತವೆ. ಸೊ ನೋಡಿ, ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ವೀಕ್ಷಕರೇ, ಅಲ್ಲಿವರೆಗೂ ಇದನ್ನು ನಾವು ಇದೇ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೂ ಈ ಒಂದು ರೆಮಿಡಿನ ವಾರದಲ್ಲಿ 2 ಸಲ ಬಳಸ್ತಾ ಬನ್ನಿ. ಜಾಸ್ತಿ ಬಿಳಿ ಕೂದಲು ಸಮಸ್ಯೆ ಇದ್ದವ್ರೆ, ಇಲ್ಲಾಂದರೆ ವಾರಕ್ಕೊಮ್ಮೆ ಕೂಡ ಇದನ್ನು ನೀವು ಟ್ರೈ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಲರ್ ಕೂಡ ಇವಾಗ ಚೇಂಜ್ ಆಗಿರ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬಹುದು. ಕೆಮಿಕಲ್ ಡೈ ಬಳಸ್ಕೊಂಡ್ರೆ ಅದರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ. ಕೂದಲು ಎಷ್ಟೇ ನಾವು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಕೊಟ್ಟರೆ ಅದರಿಂದ ಆಗೋದಿಲ್ಲ. ಯಾಕಂದರೆ ಕೆಮಿಕಲ್ ಡೈಸ್ನಲ್ಲಿ ಭಾಳಷ್ಟು ಸೈಡ್ ಎಫೆಕ್ಟ್ ನಾವು ಪಡ್ಕೊಳ್ತೀವಿ ವೀಕ್ಷಕರೇ. ಹಾಗಾಗಿ ಹೋಮ್ ರೆಮಿಡೀಸ್ ಬಳಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು. ಇವಾಗ ನೋಡಿದ್ದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಸ್ವಲ್ಪ 5 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡ್ರೈ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಸೊ ಅದ್ರಗೋಸ್ಕರ ನೋಡಿ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ವೀಕ್ಷಕರೇ ನಾನು ಒಂದು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ತಾಯಿದ್ದೀನಿ. ಕಾಫಿ ಯಾಕೆ ಹಾಕ್ತೇನೆ ಇದೀನಿ ಅಂದರೆ, ಈ ಒಂದು ಡೈ ನಾವು ಏನು ಹಚ್ಕೋತೀವಲ್ವ ವೀಕ್ಷಕರೇ, ಅದನ್ನು ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕಾಫಿ ಸ್ಟ್ರಾಂಗ್ ಮಾಡುತ್ತೆ. ಹಾಗೂ ಕೂದಲ ಭಾಳಷ್ಟು ಸಾಫ್ಟ್ ಸಿಲ್ಕ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಕಾಫಿ ಪುಡಿಯಲ್ಲಿ ಕ್ಯಾಫೀನ್ ಇರೋದ್ರಿಂದ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಕಾಫಿ ತೊಗೊಂಡಿದ್ದೀನಿ. ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಪುಡಿನ ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಇವಾಗ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಡ್ರೈ ಪ್ರಿಪರೇಷನ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡ್ಕೊಳ್ಳಿ ವೀಕ್ಷಕರೇ. ಆಮೇಲೆ ನೋಡಿ, ಇಲ್ಲಿ ನಾನು ಇವಾಗ ತೊಗೊಂಡಿರೋ ಅಂಥದ್ದು ಆ್ಯಲೋವೆರಾ ಜೆಲ್ ಪತಂಜಲಿದಿದೆ. ನಿಮ್ಮ ಹತ್ರ ಫ್ರೆಶ್ಗಿರೋ ಅಂಥ ಆ್ಯಲೋವೆರಾ ಜೆಲ್ ಇದೆ, ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಹಾಗೂ ಇವಾಗ ನಾನು ಆ್ಯಲೋವೆರಾ ಜೆಲ್ನ ಇದರಲ್ಲಿ ಹಾಕೋತಾ ಇದ್ದೀನಿ ವೀಕ್ಷಕರೇ. ಆ್ಯಲೋವೆರಾ ಜೆಲ್ ಹಾಕೋದ್ರಿಂದ ಇದರಲ್ಲಿ ಕೂಡ ವೈಟಮಿನ್ ಸಿ ಇರುತ್ತೆ. ಡ್ಯಾಂಡ್ರಫ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಜೊತೆಗೆ ಇದು ಕೂಡ ನಮ್ಮ ಕೂದಲಿಗೆ ಸಾಫ್ಟ್ ಮಾಡುತ್ತೆ. ಹಾಗೂ ಆ್ಯಲೋವೆರಾ ಬಳಸೋದ್ರಿಂದ ಕೂದಲಿನಲ್ಲಿ ಒಂದು ಹೊಸ ಹೊಳಪು, ಒಂದು ಹೊಸ ವಾಲ್ಯೂಮ್
ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಆಲೋವೆರಾ ಜೆಲ್ನ ಹಾಕ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದರಲ್ಲಿ ವೀಕ್ಷಕರೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಮತ್ತಷ್ಟು ಪವರ್ಫುಲ್ ಆದಂಥ ನಾನಿಲ್ಲಿ ಹಾಕ್ಕೋತಾ ಇರುವಂಥದ್ದು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್. ನೋಡಿ, ಇದು ಅಂತೂ ಸಾಧಾರಣವಾಗಿ ನಮ್ಮ ಮನೇಲೇ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಹಾಕ್ಕೊಂಡು ಇವಾಗ ಯಾವ ಒಂದು ಹದದಲ್ಲಿ ಡೈ ಪ್ರಿಪೇರ್ ಮಾಡ್ಕೋತೀವಲ್ಲ ವೀಕ್ಷಕರೇ, ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಿದ ತಕ್ಷಣ ಯಾವ ರೀತಿಯಾಗಿ ಕಪ್ಪು ಕಲರ್ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ. ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಲೇ ಇಲ್ಲ, ನೀವು ಇಲ್ಲಿ ನೋಡಿದ್ರ. ಸೊ ಮಾಡೋಕ್ಕೂ ಕೂಡ ಈಸಿ ಇದೆ, ಹಚ್ಕೊಳ್ಳೋಕ್ಕೂ ಕೂಡ. ಸೊ ಈ ಒಂದು ಡೈನ ಹಚ್ಕೊಂಡು ವೀಕ್ಷಕರೇ 1 ಗಂಟೆಗಳ ಕಾಲ ಇಟ್ಕೊಳ್ಬೇಕು. ಅಂದರೆ 1 ಗಂಟೆ 60 ಮಿನಿಟ್ಸ್ ಇಟ್ಕೊಳ್ಬೇಕು. ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ವಾರದಲ್ಲಿ 1 ಸಲ ಮಾಡಿ, ಜಾಸ್ತಿ ಬಿಳಿ ಕೂದಲಿದ್ದರೂ 2 ಸಲ ಮಾಡಿ. ಸೊ ವಾರಕ್ಕೆ 1 ಸಲ ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಶ್ಯಾಂಪೂವಿನ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಸ್ವಲ್ಪ ಆಯ್ಲಿ ಅನ್ನಿಸುತ್ತೆ. ಇಲ್ಲ ಅಂದರೆ ಬರೀ ನೀರಿಂದ ಕೂಡ ನೀವು ಇದನ್ನು ವಾಶ್ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.